ನೇತ್ರಾವತಿ ನದಿ ತೀರದಲ್ಲಿ ಶವಗಳನ್ನು ಹೂತಿಟ್ಟ ಆರೋಪ ಪ್ರಕರಣದ ವರದಿ ಹಾಗೂ ಆದೇಶ ಮತ್ತೆ ಮುಂದೂಡಿದ ಕೋರ್ಟ್. ಆದೇಶವನ್ನು ಜನವರಿ 3ಕ್ಕೆ ಮುಂದೂಡಿರುವಂತದ್ದು ಬೆಳ್ತಂಗಡಿ ನ್ಯಾಯಾಲಯ. ವರದಿಯ ಕುರಿತ ಆದೇಶವನ್ನು ಡಿಸೆಂಬರ್ 26ಕ್ಕೆ ನಿಗದಿಪಡಿಸಲಾಗಿತ್ತು. ಆ ಬಳಿಕ ಆದೇಶವನ್ನು ಡಿಸೆಂಬರ್ 29ಕ್ಕೆ ಮುಂದೂಡಿತ್ತು ಕೋರ್ಟ್. ಇದೀಗ ಮತ್ತೆ ಆದೇಶವನ್ನು ಜನವರಿ 3ಕ್ಕೆ ಮುಂದೂಡಿರುವಂತದ್ದು ನ್ಯಾಯಾಲಯ. ನವೆಂಬರ್ 20ರಂದು ಈ ಬಗ್ಗೆ ವರದಿಯನ್ನ ಸಲ್ಲಿಸಿತ್ತು ಎಸ್ಐಟಿ ಅಧಿಕಾರಿಗಳು. ನೇತ್ರಾವತಿ ನದಿ ತೀರದಲ್ಲಿ ಶವಗಳನ್ನ ಹೂತಿಟ್ಟ ಪ್ರಕರಣದ ವರದಿ ಹಾಗೂ ಆದೇಶವನ್ನ ಮತ್ತೆ ಮುಂದೂಡಿದೆ ಕೋರ್ಟ್ ಅನ್ನೋದ್ರ ಬಗ್ಗೆ ಅಪ್ಡೇಟ್ ಸಿಗ್ತಾ ಇದೆ. ಆದೇಶವನ್ನ ಜನವರಿ 3ಕ್ಕೆ ಮುಂದೂಡಿರುವಂತದ್ದು ಬೆಳ್ತಂಗಡಿ ನ್ಯಾಯಾಲಯ. ವರದಿ ಕುರಿತ ಆದೇಶವನ್ನ ಡಿಸೆಂಬರ್ 26ಕ್ಕೆ ನಿಗದಿಪಡಿಸಲಾಗಿತ್ತು. ಆ ನಂತರ ಆದೇಶವನ್ನ ಡಿಸೆಂಬರ್ 29ಕ್ಕೆ ಮುಂದೂಡಿತ್ತು ಕೋರ್ಟ್. ಇದೀಗ ಮತ್ತೆ ಆದೇಶವನ್ನ ಜನವರಿ 3ಕ್ಕೆ ಮುಂದೂಡಿದ ನ್ಯಾಯಾಲಯ ಅನ್ನೋದ್ರ ಬಗ್ಗೆ ಅಪ್ಡೇಟ್ ಸಿಗ್ತಾ ಇದೆ. ನವೆಂಬರ್ 20ರಂದು ಈ ಬಗ್ಗೆ ವರದಿಯನ್ನ ಸಲ್ಲಿಸಿತ್ತು ಎಸ್ಐಟಿ ಅಧಿಕಾರಿಗಳು. ನೋಡಿ, ಈ ಪ್ರಕರಣ ಕೂಡ ರಾಷ್ಟ್ರ ಮಟ್ಟದಲ್ಲಿ ಸುದ್ದಿಯಾದಂಥ ಪ್ರಕರಣ. ಹಲವು ತಿರುವುಗಳನ್ನ ಆಯಾಮಗಳನ್ನ ಪಡ್ಕೊಂಡಂತ ಪ್ರಕರಣ. ಟ್ವಿಸ್ಟ್ ಅನ್ನ ಪಡ್ಕೊಂಡ ನಂತರ ಒಂದೊಂದು ದಿನ ಒಂದೊಂದು ರೀತಿಯಾದಂತಹ ಆಂಗಲ್ಗಳು ಇತ್ತು ಈ ಪ್ರಕರಣದಲ್ಲಿ. ಹಾಗಾಗಿ ಇದರಲ್ಲಿ ಸತ್ಯ ಏನು, ಸುಳ್ಳಿಗೆ ಏನು, ಇದರಲ್ಲಿ ಷಡ್ಯಂತ್ರ ಯಾರು ಷಡ್ಯಂತ್ರ ಮಾಡಿದ್ರು, ಯಾತಕ್ಕಾಗಿ ಷಡ್ಯಂತ್ರ ಮಾಡಿದ್ರು, ಅಥವಾ ಇದರಲ್ಲಿ ಇರುವಂತಹ ಸಾಕ್ಷಿಗಳಾಗಿರ್ಬೋದು ಅಥವಾ ಸಿಕ್ಕಂಥ ಸಾಕ್ಷಿಗಳಾಗಿರ್ಬೋದು, ಇವು ಏನು ಹೇಳ್ತಾ ಇದ್ವು, ಇದೆಲ್ಲವೂ ಕೂಡ ಇಂಪಾರ್ಟೆಂಟು. ಸಾಕಷ್ಟು ಚರ್ಚೆಯನ್ನು ಹುಟ್ಟಾಕಿದ್ದಂಥ ಪ್ರಕರಣ ಆಗಿದ್ದು, ಈ ಕಾರಣಕ್ಕಾಗಿ ಇದರಲ್ಲಿ ಏನು ತೀರ್ಪು ಪ್ರಕಟ ಆಗತ್ತೆ, ಎಸ್ಐಟಿ ವರದಿಯಲ್ಲಿ ಏನಿತ್ತು, ಎಸ್ಐಟಿ ತನಿಖಾ ಸಂದರ್ಭದಲ್ಲಿ ಏನಾದರೂ ಮಾಹಿತಿಗಳು ಸಿಕ್ಕಿತ್ವಾ, ಅಥವಾ ಆ ಕಂಪ್ಲೀಟ್ ತನಿಖೆಯಲ್ಲಿ ಏನೆಲ್ಲ ಡೀಟೇಲ್ಸ್ಗಳು ಸಿಕ್ಕಿತ್ತು, ಯಾವೆಲ್ಲ ಮಾಹಿತಿಗಳನ್ನು ಕಲೆ ಹಾಕಲಾಗಿತ್ತು, ಇದೆಲ್ಲವೂ ಕೂಡ ಕುತೂಹಲಕ್ಕೆ ಕಾರಣವಾಗಿತ್ತು. ಇದೀಗ ಆದೇಶವನ್ನು ಜನವರಿ 3ಕ್ಕೆ ಮುಂದೂಡಿಕೆ ಮಾಡಿರುವಂಥದ್ದು ನ್ಯಾಯಾಲಯ. ನವೆಂಬರ್ 20ರಂದು ಈ ಬಗ್ಗೆ ವರದಿಯನ್ನು ಸಲ್ಲಿಸಿರುವಂಥದ್ದು ಎಸ್ಐಟಿ ಅಧಿಕಾರಿಗಳು. ಈಗಾಗಲೇ 2 ಬಾರಿ ಮುಂದೂಡಿಕೆ ಆಗಿತ್ತು. ಇದೀಗ ಮತ್ತೊಮ್ಮೆ ಮುಂದೂಡಿಕೆ ಮಾಡಲಾಗಿದೆ. ಆದೇಶವನ್ನು ಜನವರಿ 3ಕ್ಕೆ ಇದೀಗ ಮುಂದೂಡಿರುವಂಥದ್ದು ನ್ಯಾಯಾಲಯ.